ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂತ ಮಧುರವುಳ್ಳ ನಾಮದಲ್ಲಿ ಎಲ್ಲರಿಗೂ ನಮ್ಮ ಜೀಸಸ್ ಲವ್ ಸ್ಟ್ರೈವ್ ಮಿನಿಸ್ಟ್ರೀಸ್ ಮೂಲಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತ ಮತ್ತು ನೂತನ ದಿನಕ್ಕಾಗಿ ಸ್ತೋತ್ರ. ಕಳೆದ ರಾತ್ರಿ ಎಲ್ಲ ದೇವರು ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟು ಈ ಮುಂಜಾನೆ ಸಮಯದಲ್ಲಿ ಆತನ ಜೀವವುಳ್ಳ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೆ ಮತ್ತೊಂದು ದಿನವನ್ನು ಏರ್ಪಡಿಸಿಕೊಟ್ಟಿರುವಂತಹ ದೇವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ದೇವರು ನಮಗಾಗಿ ಏರ್ಪಡಿಸಿದ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 85ನೇ ಕೀರ್ತನೆ 12ನೇ ವಚನ. ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು. ಆಮೇನ್. ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ಈ ಲೋಕದ ಯಾತ್ರೆಯಲ್ಲಿ ನಮಗೆ ಅನೇಕರು ದ್ರೋಹ ಬಗೆದವರು ಇರ್ತಾರೆ. ಹೌದಾ? ನಮ್ಮ ಪಕ್ಕದಲ್ಲೇ ಇದ್ದು ನಮ್ಮನ್ನ ಮೋಸಗೊಳಿಸಿದವರು ಎಷ್ಟೋ ಜನ ಇರ್ತಾರೆ. ಮನುಷ್ಯರಿಗೆ ನಮ್ಮ ಒಂದು ಪ್ರಯತ್ನಗಳನ್ನಾಗಲಿ ನಮ್ಮ ಒಂದು ಆಲೋಚನೆಗಳನ್ನಾಗಲಿ ತಿಳಿಸಿದಾಗ ಒಳ್ಳೇದಾಗುತ್ತೆ, ನಾನು ನಿನ್ ಜೊತೆ ಇರ್ತೀನಿ ನಿಮ್ಗಾಗಿ ಮಾತನಾಡ್ತಾರೆ. ಆದ್ರೆ ಕೆಟ್ಟದ್ದು ಮಾಡುವಂಥವರೇ ಅನೇಕರು. ಆದ್ರೆ ದೇವರು ವಾಕ್ಯ ತಿಳಿಸ್ತಾ ಇದೆ, ದೇವರು ಕ್ರಿಸ್ತನು ನಮಗೆ ಒಳ್ಳೆಯದನ್ನೇ, ನಿಜವಾಗಿ ಆತನು ಒಳ್ಳೆಯದನ್ನೇ ಮಾಡುವಂಥದ್ದು. ಅನೇಕರು ಅವರ ಕುಟುಂಬದಲ್ಲಾಗಿರ್ಬೋದು, ಅವರ ವೈಯಕ್ತಿಕ ಜೀವನದಲ್ಲಿ ಅನೇಕ ನಷ್ಟಗಳನ್ನ ಅವರು ಅನುಭವಿಸಿದಾಗ ದೇವರನ್ನ ದೂಷಿಸಿ ಮಾತನಾಡುವ ಎಷ್ಟೋ ಜನ ಇದ್ದಾರೆ. ಇದಕ್ಕೆ ನಾನು ಬದುಕಿಸಿದ್ದು, ಇದಕ್ಕೆ ನಾ ಹೀಗೆ ಮಾಡಿದ್ದು, ನೀನು ಯಾವಾಗ್ಲೂ ನನ್ನ ಜೀವನದಲ್ಲಿ ಹಿಂಗೆ ಮಾಡ್ತೀಯಲ್ಲ, ಇಷ್ಟೇ ಕಷ್ಟ ಕೊಡ್ತೀಯಲ್ಲ ಅಂತ ಹೇಳಿ ದೇವರನ್ನ ದೂಷಿಸುವಂತವ್ರು ಎಷ್ಟೋ ಜನ ಇದ್ದಾರೆ. ಆದರೆ ದೇವರು ನಮ್ಗೆ ಯಾವಾಗ್ಲೂ ಒಳ್ಳೆಯದನ್ನೇ ಮಾಡುವಂಥದ್ದು. ಅವೇ ಯಾವಾಗ್ಲೂ ನಮ್ಮ ಹಿತವನ್ನೇ ಬಯಸುವಂತ ದೇವರು. ನಮಗೆ ಒಂದು ಕೆಟ್ಟ ಅನುಭವಗಳ ಮಧ್ಯದಲ್ಲೂ ಕೂಡ ದೇವರ ಆಲೋಚನೆ ಮಾಡೋದು ಏನ್ ಗೊತ್ತಾ? ನನ್ನ ಮಗಳಿಗೆ, ನನ್ನ ಮಗನಿಗೆ ಒಳ್ಳೇದು ಮಾಡ್ಬೇಕು. ಆಮೇನ್. ನೋಡ್ತಾ ಇದ್ದೇವೆ ಯೋಸೇಫನನ್ನ, ನನ್ನ ಜೀವನದಲ್ಲಿ ಎಲ್ಲವೂ ಕೆಟ್ಟ ಅನುಭವಗಳು, ನೋವಿನ ಅನುಭವಗಳು, ಕಷ್ಟದ ಅನುಭವಗಳು. ಆದ್ರೂ ಕೂಡ ದೇವರು ನೆನೆಸಿದ್ರು ಯೋಸೇಫನ ಜೀವನದಲ್ಲಿ ಮಾಡೋರ ಉನ್ನತವಾದಂತ ಕಾರ್ಯ, ಒಳ್ಳೆ ಕಾರ್ಯ ಮಾಡಿದ್ರು. ಈಗಲೂ ನಾವು ಯೋಸೇಫನ ಕುರಿತಾಗಿ ನಾವು ಓದ್ತಾ ಇದ್ದೇವೆ, ನಾವು ನಂಬ್ತಾ ಇದ್ದೇವೆ ಅಂತ ಹೇಳಿದಾದ್ರೆ ದೇವರು ಮಾಡಿದಂತ ಒಳ್ಳೆ ಕಾರ್ಯ ಅಲ್ವಾ? ಆಮೇಲೆ ನೀವೆಷ್ಟೇ ಕಷ್ಟ ಅನುಭವಿಸಿರ್ಬೋದು, ಎಷ್ಟೇ ನಷ್ಟಕ್ಕೆ ನಿಮ್ಮ ಜೀವನ ಒಳಗಾಗಿರ್ಬೋದು, ಅದು ಆರ್ಥಿಕ ವಿಷಯವಾಗಿ ಆಗಿರ್ಬೋದು, ಆರೋಗ್ಯಪರವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಎಷ್ಟೇ ನೋವುಗಳಿದ್ರು ನೀವು ಅದನ್ನು ಸಹಿಸ್ಕೊಂಡು ಹೋಗ್ತಾ ಇದ್ದೀರಾ. ಆದ್ರೆ ನಿಮಗೊಂದು ಸಂತೋಷದ ಒಂದು ವಿಷಯ ಏನ್ ಗೊತ್ತಾ? ದೇವರು ನಿಮ್ಮ ಜೀವನದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಒಳ್ಳೆಯದನ್ನು ಅನುಗ್ರಹಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದುವರೆಗೂ ನಿಮ್ಮ ಜೀವನದಲ್ಲಿ ಕೆಟ್ಟ ಅನುಭವಗಳನ್ನು ನೋಡಿರ್ಬೋದು, ನೋವಿನ ಅನುಭವಗಳನ್ನು ನೋಡಿರ್ಬೋದು, ದುಃಖದ ಅನುಭವಗಳನ್ನು ನೋಡಿರ್ಬೋದು. ನೀವು ನಂಬೋದಾದ್ರೆ ನಿಜವಾಗಿಯೂ ಕೂಡ ದೇವರು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಆತನು ಒಳ್ಳೆಯವನು. ನಾವು ಬಲಹೀನರೇ ಆಗಿರ್ಬೋದು, ನಾವು ಅಪನಂಬಿಗಸ್ತರೇ ಆಗಿರ್ಬೋದು, ಆದರೆ ದೇವರು ನಂಬಿಗಸ್ತ. ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಆತನು ನಂಬಿಗಸ್ತನಾಗಿದ್ದಾನೆ. ಇಂಥ ಉನ್ನತವಾದ ಕಾರ್ಯವನ್ನು ಮಾಡಲಿಕ್ಕೆ ದೇವರು ಆಸೆ ಪಡ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನೋಡ್ಬೇಕು ಅಂತ ದೇವರು ಆಸೆ ಪಡ್ತಾ ಇದ್ದಾರೆ. ಅದಕ್ಕಾಗಿ ಕೆಲವೊಂದು ಸಮಯದಲ್ಲಿ ಆಲಸ್ಯ ಆಗ್ಬೋದು ಆ ಒಳ್ಳೆಯದನ್ನ ಹೊಂದಿಕೊಳ್ಳಲಿಕ್ಕೆ ನಮ್ಮ ಜೀವನದಲ್ಲಿ. ಆಮೇಲೆ ಆದ್ರೆ ಯಾವಾಗ ನಾವು ನಷ್ಟ ಆದ್ರೂ ಕಷ್ಟ ಆದ್ರೂ ದೇವರ ಸಂಧಾನದಲ್ಲಿ ದೇವರನ್ನ ಬಿಡದೆ ಗಟ್ಟಿಯಾಗಿ ಹಿಡಿದುಕೊಡ್ತೀವೋ ಖಂಡಿತವಾಗಿಯೂ ದೇವರು ಒಳ್ಳೆಯದನ್ನು ಮಾಡ್ತಾರೆ. ಯಾಕೊಬ್ಬನ ಜೀವನದಲ್ಲಿ ಆತನ ಕೆಟ್ಟ ಅನುಭವ, ಊರು ಬಿಟ್ಟು ಬರ್ಬೇಕಾಯ್ತು, ದೇಶ ಬಿಟ್ಟು ಬರ್ಬೇಕಾಯ್ತು. ಆದ್ರೆ ಆ ಕೆಟ್ಟ ಅನುಭವದಲ್ಲಿ ದೇವರು ಉನ್ನತವಾಗಿ ಒಳ್ಳೆಯ ಆಶೀರ್ವಾದವನ್ನು ದೇವರು ಒದಗಿಸಿಕೊಟ್ಟಿದ್ದಾರೆ. ಆಮೇಲೆ ಈ ರೀತಿಯಾಗಿ ನಾವು ನೋಡುವಾಗ ಎಷ್ಟೋ ಜನರ ಭಕ್ತರ ಜೀವನದಲ್ಲಿ ದೇವರು ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾರೆ, ಒಳ್ಳೆಯದನ್ನೇ ಮಾಡ್ತಾರೆ. ಯಾವತ್ತೂ ಕೂಡ ದೇವರು ತನ್ನ ಮಕ್ಕಳಿಗೆ ಕೆಟ್ಟದ್ದು ಬಯಸೋದೇ ಇಲ್ಲ. ಮೇ ಬಿ ಈ ಲೋಕದ ಸ್ನೇಹಿತರು, ಈ ಲೋಕದಲ್ಲಿ ನಮ್ಮ ಮಕ್ಕಳು ತಂದೆ ತಾಯಿಗಳಿಗೆ ಕೆಟ್ಟದ್ದು ಬಯಸ್ಬೋದು, ಈ ಲೋಕದ ತಂದೆ ತಾಯಿಗಳು ಮಕ್ಕಳಿಗೆ ಕೆಟ್ಟದ್ದು ಬಯಸ್ಬೋದು. ಆದರೆ ನಿನ್ನನ್ನು ಅಪಾರವಾಗಿ ಪ್ರೀತಿಸ್ತಿರುವಂಥ ದೇವರು ಎಂದೆಂದಿಗೂ ಕೆಟ್ಟದ್ದನ್ನು ಮಾಡುವಂಥ ದೇವರಲ್ಲ, ಅಹಿತವನ್ನು ಮಾಡುವಂಥ ದೇವರಲ್ಲ, ಅಹಿತದಲ್ಲಿಯೂ ಹಿತವನ್ನೇ ಮಾಡುವಂಥ ದೇವರು.
ಕಷ್ಟ, ನಷ್ಟ, ವೇದನೆ, ದುಃಖ, ಅವಮಾನ, ನಿಂದೆಗಳ ಮಧ್ಯದಲ್ಲಿಯೂ ಸಂತೋಷ, ಸಮಾಧಾನ, ನೆಮ್ಮದಿ ನಾವು ಒದಗಿಸಿಕೊಡುವಂಥ ದೇವರು, ಧೈರ್ಯಪಡಿಸುವಂಥ ದೇವರು. ಆಮೇಲೆ ಅಂತ ಉನ್ನತವಾದಂಥ ದೇವರು ನಮಗೆ ಒಳ್ಳೆಯದನ್ನು ಮಾಡಬೇಕೆಂದಾಗಿ ನೆನೆಸಿರುವಾಗ ನಾವು ಕೂಡ ಆ ಒಳ್ಳೆಯದನ್ನು ಹೊಂದಿಕೊಳ್ಳೋದಕ್ಕೆ ಯೋಗ್ಯವುಳ್ಳವರಾಗಿ ನಂಬಿಕೆಯಲ್ಲಿ ದೇವರನ್ನ ಬೇಡಿಕೊಳ್ಳೋಣ. ಆಮೇಲೆ ನಿಮ್ಮ ಯಾವ ವಿಜ್ಞಾಪನೆ ಆದರೂ ಕಮೆಂಟ್ಗಳ ಮೂಲಕ ತಿಳಿಸಿಕೊಳ್ಳಿ. ನಿಮಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತನಾದ ದೇವ, ಸ್ತೋತ್ರ ಸ್ವಾಮಿ. ಅಪ್ಪ, ನಿಜವಾಗಿ ಯಾವಾಗಲೂ ನಿಜವಾದ ಒಳ್ಳೆಯದನ್ನು ಮಾಡ್ತೀಯ ಸ್ವಾಮಿ. ಮನುಷ್ಯರು ದ್ರೋಹದಿದ್ದರೂ ನೀನು ಒಳ್ಳೆಯದನ್ನು ಮಾಡುವಂಥದ್ದೇ. ಯಾರ್ಯಾರು ಅಪ್ಪ ತಮ್ಮ ಜೀವನದಲ್ಲಿ ಒಳ್ಳೆ ಕಾರ್ಯಗಳನ್ನ ಹೊಂದಿಕೊಳ್ಬೇಕೆಂದಾಗ ಆಸೆ ಪಡ್ತಾ ಇದ್ದಾರೋ ಅಪ್ಪ, ಅವ್ರ ಜೀವನದಲ್ಲಿ ಒಳ್ಳೆ ಕಾರ್ಯಗಳು ಮಾಡಿ ಸಾಕ್ಷಿಯಾಗಿ ನಿಲ್ಲಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೆಲ್ಲವನ್ನು ಹೊಂದಿಕೊಳ್ಳದ ಜೀವನ ಪರಲೋಕದ ಪರಮ ತಂದೆಗೆ ಆಮೆನ್. ಪ್ರೈಸ್ ದಿ ಲಾರ್ಡ್.